ಈ ಬಳ್ಳಾರಿ ಜೈಲಿನಲ್ಲಿ ಇದ್ದು 14 ದಿನ ಕಳೆದಿದೆ ದರ್ಶನ್. ಆರಂಭದಿಂದಲೂ ಕೂಡ ಒಂದಾದ ನಂತರ ಒಂದು ಬೇಡಿಕೆಗಳನ್ನು ಇಡ್ತಾ ಇದ್ರು. ಎಲ್ಲ ಬೇಡಿಕೆಗಳನ್ನು ಈಡೇರಿಸಿದ್ರು. ಬಟ್ ಇರುವಂಥ ಬೇಡಿಕೆ ಏನಿದೆ, ಕೊಟ್ಟಿರುವಂಥ ಬೇಡಿಕೆಯಲ್ಲಿ ಟಿವಿ ಸರಿ ಇಲ್ಲ, ಅದಿಲ್ಲ ಅಂತ ಅನ್ಕೊಂಡ್ರು. ಆಯ್ತು ಬಿಟ್ಟಾಕ್ಬಿಡಿ ಅಂತೇಳಿ ಬಿಟ್ಟುಬಿಟ್ಟಿದ್ದಾರೆ ಈಗ. ಅದನ್ನು ಬಿಟ್ಟು ಈಗ ಪುಸ್ತಕವನ್ನು ಹಿಡ್ದಿದ್ದಾರಂತೆ. ಅಯ್ಯೋ, ಪರಪ್ಪನಗರದಲ್ಲೂ ಹಿಂಗೆ ಕೇಳ್ತಾ ಇದ್ವರಪ್ಪ. ಪುಸ್ತಕ ಹಿಡ್ದಿದ್ದಾರೆ, ಭಗವದ್ಗೀತೆ ಓದ್ತಾ ಇದ್ದಾರೆ, ಬರೀ ಇವನ್ನೇ ಕೇಳ್ತಾ ಇದ್ವಿ. ಆಮೇಲೆ ಗೊತ್ತಾಯ್ತು ಅವ್ರು ಚೇರಲ್ಲಿ ಕೂತ್ಕೊಂಡ್ಬಿಟ್ಟು ಸಿಗರೇಟು, ಕೈಯಲ್ಲಿ ಒಂದು ಕಾಫಿ ಮಗು ಎಲ್ಲ ಹಿಡ್ಕೊಂಡು ಕೂತ್ಕೊಂಡು ಫೋಟೋ ಬಂದ ಮೇಲೆ ಗೊತ್ತಾಯ್ತು ನಮಗೆ. ರಾಷ್ಟ್ರಕವಿ ಕುವೆಂಪು ರಚಿತ ಕಾದಂಬರಿಗಳೇ ಸಂಗಾತಿ ಆಗ್ಬಿಟ್ಟಿವೆ ಅಂತೆ. ಕಥೆ, ಕಾದಂಬರಿ ಹಾಗೂ ಮಣಿಕಂಠ ಅವರ ಪುಸ್ತಕವೇ ಸಾಕು ಅಂತಿದ್ದಾರಂತೆ. 3 ಪುಸ್ತಕಗಳನ್ನು ಓದುತ್ತಾ ಕಾಲ ಕಳೀತಾ ಇದ್ದಾರಂತೆ ದರ್ಶನ್ ಅವರು. ಎಷ್ಟೊತ್ತಂತ ಹಿಡ್ಕೊಳ್ತಾರೆ ಗೊತ್ತಿಲ್ಲ. ಈಗ ಟಿವಿ ಇಲ್ಲ, ಪೇಪರ್ ಓದಲ್ಲ, ಪುಸ್ತಕ ಮಾತ್ರ ಈಗ ಸಂಗಾತಿ ಅಂತಿದ್ದಾರೆ. ಜೈಲಲ್ಲಿ 3 ಪುಸ್ತಕಗಳನ್ನು ಸಂಗಾತಿಗಳನ್ನಾಗಿ ದರ್ಶನ್ ಮಾಡಿಕೊಂಡಿದ್ದಾರಂತೆ. ಟಿವಿ ಹಾಗೂ ಹಾಸಿಗೆಗಾಗಿ ಬೇಡಿಕೆಯನ್ನು 2ನೇ ಆರೋಪಿ ದರ್ಶನ್ ಇಟ್ಟಿದ್ದಾರೆ. 3 ಪುಸ್ತಕಗಳನ್ನು ಎಷ್ಟು ಅಂತ ಓದ್ತಾರೆ? ಸೊ ಟಿವಿ ಬೇಡಿಕೆ ಈಡೇರಿದ್ರು ಕೂಡ ಸರಿಯಾಗಿ ಟಿವಿ ಬರ್ತಾ ಇಲ್ವಂತೆ. ಟಿವಿ ವಾಪಸ್ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಪುಸ್ತಕ ಹಿಡ್ಕೊಂಡು ಕೊಟ್ಟಿದ್ದಾರೆ. ಸೊ ಈ ರಿಪೇರಿ ಟಿವಿ ಬೇಡ, ಕೊಡೋದಾದರೆ ಒಳ್ಳೆ ಟಿವಿ ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಜೈಲಲ್ಲಿರೋ ದರ್ಶನ್ ಪೇಪರ್ ಕೂಡ ಓದಿಲ್ವಂತೆ. ಟಿವಿ ಸರಿಯಾಗಿ ಕೊಟ್ಟಿಲ್ಲ ಅಂತಿದ್ದಾರೆ. ಯಾಕೆ ಹಿಂಗೆ ಮಾಡ್ತೀರಾ ಜೈಲಾಧಿಕಾರಿಗಳು? ಟಿವಿ ಕೊಡಿ, ನೋಡ್ತಾರೆ. ಆಮೇಲೆ ಮತ್ತೆ ಅದಕ್ಕೊಂದಿಷ್ಟು ಶೆಡ್ ಹುಡುಕ್ಬೇಡಿ ಅಷ್ಟೇ, ಆಮೇಲೆ ಆಚೆ ಬಂದುಬಿಟ್ಟು. ಆದರೆ ರಾಷ್ಟ್ರಕವಿ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಅನ್ನುವಂತಹ ಕಾದಂಬರಿ ಏನಿದೆ ಅದನ್ನು ಓದ್ತಾ ಇದ್ದಾರೆ. ಕಾದಂಬರಿ ಹಾಗೂ ಮಣಿಕಂಠ ಅವರ ಕೆಲ ಪುಸ್ತಕವನ್ನು ಓದುವ ಅಭ್ಯಾಸ ಮಾಡ್ಕೊಂಡಿದ್ದಾರಂತೆ. ದಿನದಲ್ಲಿ ಹೆಚ್ಚು ಕಾಲ ಈ 3 ಪುಸ್ತಕಗಳೊಂದಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರಂತೆ. ಕಾರಣ ಅಲ್ಲಿ ಬೇರೆ ಕೈದಿಗಳ ಜೊತೆಗೆ ಭೇಟಿಯಾಗಕ್ಕೆ ಅವಕಾಶವನ್ನು ಇಲ್ವಲ್ಲ. ನನ್ನ ಸಹೋದ್ಯೋಗಿ ಈಗ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಏನು ಕಥೆ ರೀ? ನಾವು ಹಿಂಗೆ ಕೇಳ್ತಾ ಇದ್ವಿ, ಪರಪ್ಪನಗರದಲ್ಲಿ ಭಗವದ್ಗೀತೆಯನ್ನು ಓದ್ತಾ ಇದ್ದಾರಂತೆ. ಅವರ ಸೆಲ್ನಲ್ಲಿ ಆ ಪುಸ್ತಕಗಳಿದ್ದಾವೆ, ಬರೀ ಪುಸ್ತಕಗಳ ಮೊರೆ ಹೋಗಿದ್ದಾರಂತೆ. ಎಲ್ಲ ಕೇಳಿ 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 ಸಾಕಾಗೋಗಿತ್ತು ನಮಗೆ ಪರಪ್ಪನಗರದಲ್ಲಿ. ಆಮೇಲೆ ಫೋಟೋ ಬಂದಾಗ ಗೊತ್ತಾಯ್ತು, ಓಹೋ ಇದೆಲ್ಲ ಬರೀ ಸುಳ್ಳು ಅಂತ ಹೇಳಿ. ಇದು ಹಾಗೇನೋ ಇಲ್ಲ ನಿಜವಾಗಿಯೂ ಕೂಡ ಪುಸ್ತಕಗಳನ್ನು ಓದೋ ಅಭ್ಯಾಸವನ್ನು ಮಾಡ್ತಾ ಇದ್ದಾರೋ? ಖಂಡಿತವಾಗ್ಲು ಅರುಣ್, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂತ 8 ಆರೋಪಿ ದರ್ಶನ್ ಅವರು ಪರಪ್ಪನಗ್ರಹಾರ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಆರಂಭದಲ್ಲಿ ಎಲ್ಲವೂ ಕೂಡ ಬುಕ್ಸ್ ಗಳ ಮೊರೆ ಹೋಗ್ತಿದ್ದಾರೆ. ದೇವರ ಬುಕ್ಸ್, ಭಕ್ತಿಗೀತೆಗಳು ಬುಕ್ಸ್ ಗಳನ್ನ ಓದುವ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾತುಗಳು ಬರ್ತಾ ಇದ್ವು. ಅದಾದ ನಂತರ ಅವರಿಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯ ರಾಜಾತಿಥ್ಯ ಕೊಟ್ಟರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಫೋಟೋಗಳು ವೈರಲ್ ಆದ ನಂತರ ಈ ಅವರ ಹೇಗೆ ಪುಸ್ತಕಗಳನ್ನು ಓದ್ತಿದ್ದಾರಾ ಅಥವಾ ಅಲ್ಲಿ ಅವರ ನಡತೆ ಏನಿದೆ ಅನ್ನುವಂಥದ್ದು ಬಹಿರಂಗವಾಯಿತು. ಅದಾದ ಬಳಿಕ ಅಲ್ಲಿಂದ ರಾಜಾತಿಥ್ಯ ಆರೋಪದಡಿ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗಿತ್ತು. ಬಳ್ಳಾರಿ ಜೈಲಿನಲ್ಲೂ ಕೂಡ ದರ್ಶನ್ ಅವರು ಟಿವಿ ನೋಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ಟಿವಿ ಕೊಡಿ ಅನ್ನುವಂತ ಮನವಿಯನ್ನ ಮಾಡಿದ್ರು. ಆಗ ಅಲ್ಲಿಯ ಜೈಲ್ ಸಿಬ್ಬಂದಿಗಳು ಕೂಡ ಟಿವಿ ಕೊಟ್ಟಿದ್ರು. ಆದ್ರೆ ಟಿವಿ ಏನೋ ಆಗಾಗ ಕೆಟ್ಟೋಗತ್ತೆ ಅನ್ನುವಂತ ಕಾರಣಕ್ಕಾಗಿ ಕೊಡೋದಾದ್ರೆ ಟಿವಿ, ಒಳ್ಳೆ ಟಿವಿ ಕೊಡಿ, ಇಲ್ಲದ್ರೆ ಟಿವಿ ಬೇಡ, ನಾನು ಬುಕ್ಸ್ ಗಳನ್ನೇ ಓದ್ಕೊಳ್ತೀನಿ ಅನ್ನುವಂತ ತೀರ್ಮಾನಕ್ಕೆ ನಟ ದರ್ಶನ್ ಅವರು ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಹೊರ ಬರ್ತಿರುವಂತದ್ದು. ಅದು ಕೂಡ ವಿಶೇಷವಾಗಿ ಮಲೆಗಳಲ್ಲಿ ಮದುಮಗಳು ಸೇರಿದಂತೆ ಮಣಿಕಂಠ ಈ ರೀತಿಯ ಪುಸ್ತಕಗಳು ಮತ್ತೆ ಕಥೆ, ಕಾದಂಬರಿಗಳನ್ನ ಓದುವ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಳಿಕ್ಕೆ ದರ್ಶನ್ ಅವರು ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಹೊರ ಬರ್ತಿರುವಂತದ್ದು. ಕಾರಣ ಅಲ್ಲಿ ಯಾವುದೇ ರೀತಿಯ ಸಹ ಕೈದಿಗಳನ್ನ ಭೇಟಿಯಾಗಿ ಮಾತನಾಡ್ಲಿಕ್ಕೆ ಅವಕಾಶಗಳು ಸಿಗ್ತಿಲ್ಲ ಅನ್ನುವಂತ ಕಾರಣಕ್ಕಾಗಿ ಈ ಒಂದು ಪುಸ್ತಕಗಳನ್ನ ಓದ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಿರುವಂತದ್ದು. ಒಂದು ಸ್ಪಷ್ಟವಾಗ್ತಾ ಇದೆ, ಬಳ್ಳಾರಿ ಜೈಲಿನಲ್ಲಿ ಎಲ್ಲವೂ ಕೂಡ ದರ್ಶನ್ಗೆ ಅವಕಾಶಕ್ಕೆ ಸಕ್ಕತ್ತೆ ಸಿಕ್ತಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಅವರು ಪುಸ್ತಕಗಳ ಮೊರೆ ಹೋಗಿರುವ ಸಾಧ್ಯತೆಗಳು ಇರಬಹುದು ಅನ್ನುವಂತ ಮಾಹಿತಿಗಳು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.